ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಬೇಬಿ, ನಾವಿಬ್ರು ಎಷ್ಟ್ ಟೆನ್ಷನ್ ಅಲ್ಲಿ ಇದೀವಿ, ನೀನ್ ಆರಾಮಾಗಿ ಕೂತ್ಕೊಂಡಿದ್ಯಲ್ಲ. ಟೆನ್ಷನ್ ಯಾಕೆ ಮಾಮ್, ನೀವು ಆರಾಮಾಗಿರಿ. ಯಾರ್ ಬೇಡ ಅಂದ್ರು? ಏನ್ ಆರಾಮಾಗಿರೋದು? ನಿನ್ ಫ್ರೆಂಡ್ ಮನೆಗ್ ಹೋಗ್ತೀನಿ ಅಂತ ಹೇಳಿದ್ದೆ ತಾನೆ. ಅಲ್ಲಿಗ್ ಹೋಗ್ ಬಂದ್ಮೇಲೆ ಅಲ್ಲಿ ಏನ್ ನಡೀತು, ನೀನೇನ್ ಕೇಳ್ದೆ, ಅವಳು ಏನ್ ಹೇಳಿದ್ಲು ಅಂತ ಹೇಳ್ಬೇಕು ಅಲ್ವಾ? ಹೌದು, ಮೀಟ್ ಮಾಡ್ದೆ, ಮಾತಾಡ್ದೆ. ನಾನ್ ಕೇಳಿದ ಪ್ರಶ್ನೆಗೆ ಅವಳು ಉತ್ತರ ಕೊಟ್ಲು. ಅದೇ ಬೇಬಿ, ನೀನೇನ್ ಪ್ರಶ್ನೆ ಕೇಳಿದೆ, ಅದಕ್ಕೆ ಅವಳೇನು ಉತ್ತರ ಕೊಟ್ಲು? ನಾನ್ ಕೇಳ್ಬೇಕಾಗಿರೋದನ್ ಕೇಳ್ದೆ, ಅವಳು ಹೇಳ್ಬೇಕು ಅನ್ಸಿದ್ ಹೇಳಿದ್ಲು ಅಷ್ಟೇ. ಬೇಬಿ, ಹೀಗೆ ಒಗ್ಟೊಗ್ಟಾಗಿ ಮಾತಾಡ್ಬೇಡ, ಬಿಡ್ಸ್ ಹೇಳು. ನಿನ್ನ ಪ್ರಶ್ನೆಗೆ ಅವಳು ಏನ್ ಉತ್ತರ ಕೊಟ್ಲು? ಡ್ಯಾಡ್, ಸುಮ್ನೆ ತಲೆ ತಿನ್ಬೇಡಿ. ನಾನ್ ಏನ್ ಕೇಳ್ಬೇಕಿತ್ತೋ ಎಲ್ಲಾನು ಕೇಳ್ದೆ. ಅದಕ್ಕೆ ಅವಳು ಉತ್ತರ ಕೊಟ್ಲು. ನನ್ಗದು ಸರಿ ಅನಿಸ್ತು. ಅವಳ ಜಾಗದಲ್ಲಿ ನಾನೇ ಇದ್ದಿದ್ರು ಈ ಮದ್ವೆಗೆ ಒಪ್ಕೋತಿದ್ದೆ. ಹಾಗಾದ್ರೆ ಅವಳಿಗೆ ಈ ಮದ್ವೆ ಇಷ್ಟ ಇದ್ಯಂತೋ ಇಲ್ವಂತೋ? ಇಷ್ಟ ಇದ್ಯೋ ಇಲ್ವೋ ಅನ್ನೋದಕ್ಕಿಂತ ಭೈರವಿ ವಿರಾಟ್ನ ಮದ್ವೆ ಆಗೋದೇ ಸರಿ. ಏನೇ ಹೇಳ್ತಾ ಇದ್ಯಾ? ಹೌದು ಮಾಮ್, ಭೈರವಿಗೆ ನಾನ್ ವಿರಾಟ್ನ ಬಿಟ್ಕೊಟ್ಟೆ. ಅವರಿಬ್ರು ಒಂದಾಗ್ಬೇಕು. ಏಯ್, ಮುಚ್ಚೆ ಬಾಯಿ. ಇವಳೇನೋ ತ್ಯಾಗ ಮಾಡಿ ಬಿಟ್ಬಿಟ್ಲಂತೆ, ಅವರಿಬ್ರು ಮದ್ವೆ ಆಗ್ಬೇಕಂತೆ. ನಿನಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ನನ್ ಫ್ರೆಂಡ್ ನನಗೆ ಯಾವತ್ತೂ ಮೋಸ ಮಾಡಲ್ಲ, ದ್ರೋಹ ಮಾಡಲ್ಲ, ನನ್ ಒಳ್ಳೇದನ್ನೇ ಬಯಸಳೆ ಅಂತ ಇಷ್ಟಿಷ್ಟುದ್ದ ಭಾಷಣ ಬಿಗಿತಿದ್ದೆ.